ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಹತ್ರ ಗಿಡ ತೊಗೊಂಡಿದ್ರಲ್ಲ ನೋಡಿ, ಅವೆಲ್ಲ ಚೆನ್ನಾಗಿ ದೊಡ್ಡದಾಗಿ ಅದರಲ್ಲಿ ಹೂವು ಸಹ ಬಿಟ್ಟಿದೆ. ಇನ್ನು ಮೊನ್ನೆ ನಾನು ಕೊರಿಯರ್ ಹಾಕಿದ್ದು ಆ ಗಿಡಗಳು ಎಲ್ಲ ತುಂಬ ಸೇಫಾಗಿ ಹೋಗಿದೆ ಅಂತ ನೋಡಿ ಅದ್ರ ವಿಡಿಯೋ ಕಳಿಸಿದ್ದಾರೆ, ಮತ್ತು ಅದ್ರ ಫೋಟೋಗಳನ್ನು ಸಹ ಕಳಿಸಿದ್ದಾರೆ. ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ ಅಕ್ಕ, ಫ್ರೆಶ್ ಆಗಿದೆ ಅಂತಲೂ ಸಹ ನನಗದು ವಿಡಿಯೋ ಕಳಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಸುಮಾರು ಮೊಗ್ಗುಗಳು ಇದೆ. ಗುಲಾಬಿ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಮತ್ತು ಸೇವಂತಿಗೆ, ಮತ್ತು ಇದು ಕಾಕಡ ಗಿಡ, ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಮೊಗ್ಗುಗಳಿದ್ದಾವೆ. ನೋಡಿ ಅಲ್ಲಿ ಎಷ್ಟೊಂದು ಮೊಗ್ಗುಗಳಿದೆ ಅಂತ ಅಂದರೆ ನೋಡಿ ನನಗೂ ಸಹ ತುಂಬಾ ಖುಷಿ ಆಯಿತು. ಉಳಿಸ್ಕೊಳ್ಳಿ ಅಂತ ನಾನು ಸಹ ಹೇಳ್ತೀನಿ. ಹೀಗೆ ಸ್ವಲ್ಪ ಚೆನ್ನಾಗಿರೋಂತಹ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಗಿಡಗಳನ್ನ ಹಿಡಿ, ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಂತಲೂ ಸಹ ವಿಡಿಯೋ ಮಾಡಿ ಕಳಿಸಿದ್ದಾರೆ ನನಗೆ. ಇನ್ನು ನೋಡಿ ಅವರ ಅನಿಸಿಕೆಯೂ ಸಹ ಹಾಕಿದ್ದಾರೆ. ತುಂಬಾ ಖುಷಿಯಾಗುತ್ತೆ ನನಗೆ ಈ ಥರ ಎಲ್ಲ ಅವರು ಬರೆದು ಕಳಿಸಿದಾಗ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇನ್ನು ನನ್ನ ಗಾರ್ಡನಲ್ಲಿ ಸ್ವಲ್ಪ ಇವತ್ತು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿದ್ದೇನು ಜಾಸ್ತಿ ಹಾಕಿಲ್ಲ, ಯಾಕೆಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ. ಇದು ಡಬಲ್ ಪೆಟಲು ಅಂದರೆ ತುಂಬ ರೇರ್ ಕಲರ್ ಅಂತೂ ಡೈಲಿ 4-5 ಹೂವಂತೂ ಸಿಗ್ತಾನೆ ಇರುತ್ತೆ. ಇನ್ನು ಇದು ಗಿಡಗಳು ಪ್ಯಾಕ್ ಮಾಡಿದ್ದೆಲ್ಲ ಸ್ವಲ್ಪ ಮಣ್ಣೆಲ್ಲ ಇತ್ತು, ಅದೆಲ್ಲನೂ ಆ ನರ್ಸರಿ ಮಣ್ಣು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ತುಂಬ ಜಿಗಿ ಇರುತ್ತೆ. ಅದೆಲ್ಲನೂ ನೋಡಿ ಒಂದು ಇಟ್ಟಿಗೆ ತಗೊಂಡು ಅದು ಚಚ್ಚಿ ಮತ್ತು ಅದೆಲ್ಲ ಪುಡಿ ಥರ ಮಾಡಿ ಅದಕ್ಕೆ ನಾನು ಸ್ವಲ್ಪ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಮಣ್ಣೆಲ್ಲ ಕಲಿಸ್ಕೊಂಡಿದ್ದಾಯಿತು. ನೋಡಿ ಅದರೊಳಗೆ ಎಷ್ಟೊಂದು ಬೇಡದೇ ಇರೋ ಹುಲ್ಲು ಇದೆಲ್ಲ ಇದ್ದಿದ್ದೆಲ್ಲ ಕ್ಲೀನ್ ಮಾಡಿ ತೆಗೆದು ನೋಡಿ. ಅಂದರೆ ನಾನು ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಈ ಜಾನಿನೂ ಸಹ ಅಲ್ಲೇ ಬಂದು ಮಲ್ಕೊಂಡಿರ್ತಾನೆ. ನೋಡಿ ಇದೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಈ ಮಣ್ಣಿನ ಜೊತೆಗೆ ನಾನು ಇದು ಮಣ್ಣು ಚೆನ್ನಾಗಿರೋದಿಲ್ಲ, ಹಾಗಾಗಿ ಈ ಮಣ್ಣಿನ ಜೊತೆಗೆ ನಾನು ಸ್ವಲ್ಪ ಗೊಬ್ಬರಗಳನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಪ್ಸಮ್ ಸಾಲ್ಟು ಮತ್ತು ವರ್ಮಿ ಕಾಂಪೋಸ್ಟು, ಪಾಟಿಂಗ್ ಮಿಕ್ಸು, ಬೇವಿನ ಹಿಂಡಿ ಇಷ್ಟೂ ಹಾಕಿ ನಾನು ಈ ಮಣ್ಣಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಬೇವಿನ ಹಿಂಡಿ ಮತ್ತು ಎಪ್ಸಮ್ ಸಾಲ್ಟು, ಈ ವರ್ಮಿ ಕಾಂಪೋಸ್ಟು, ಈ ಪಾಟಿಂಗ್ ಮಿಕ್ಸು ಇದೆಲ್ಲ ಹಾಕಿ ಮಿಕ್ಸ್ ಮಾಡೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಇದು ವರ್ಮಿ ಕಾಂಪೋಸ್ಟ್ ಇಲ್ಲ ಅಂದರೆ ನೀವು ಯಾವ ಕಾಂಪೋಸ್ಟ್ ಆದ್ರೂ ಹಾಕೋಬೋದು. ಬೇವಿನ ಹಿಂಡಿಲಿ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಎರಡೂ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಗಿಡಗಳು ಬೆಳವಣಿಗೆನೂ ಸಹ ತುಂಬ ಚೆನ್ನಾಗಿರುತ್ತೆ, ಮತ್ತು ಯಾವುದೇ ರೀತಿ ಕೀಟಗಳು ಸಹ ಆ ಗಿಡದ ಹತ್ರನೂ ಬರೋದಿಲ್ಲ. ಈ ಮಣ್ಣಲ್ಲಿ ಏನಾದರೂ ಕೀಟಗಳೇನಾದರೂ ಇತ್ತು ಅಂದರೆ ಅದೂ ಸಹ ಸತ್ತೋಗುತ್ತೆ ಈ ಬೇವಿನ ಹಿಂಡಿಗೆ. ಆ ಬೇವಿನ ಹಿಂಡಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತಿರುತ್ತೆ. ಇನ್ನು ನೋಡಿ ಇದು ಪಾಟಿಂಗ್ ಮಿಕ್ಸು. ಪಾಟಿಂಗ್ ಮಿಕ್ಸ್ ಯಾವ ಥರ ಇರುತ್ತೆ ಅಂತ ಕೇಳ್ತಾ ಇದ್ರಿ. ನೋಡಿ ನಾನು ಅದು ಪ್ಯಾಕೆಟನ್ನು ಸಹ ತೋರಿಸಿದ್ದೀನಿ. ನೋಡಿ ಈ ಥರ ಇರುತ್ತೆ. ಇದನ್ನು ಬಳಸಿ ಇದರಿಂದ ರಿಸಲ್ಟ್ ಬಂದಿರೋರು ಸಹ ನನಗೆ ವ್ಯೂವರ್ಸು ತಿಳಿಸಿದ್ದಾರೆ. ಅದನ್ನು ನಾನು ವಿಡಿಯೋದಲ್ಲೂ ಸಹ ಹಾಕಿದ್ದೀನಿ. ಎಲ್ಲನೂ ಹಾಕಿ ಮಣ್ಣಿಗೆ ಮಿಕ್ಸ್ ಮಾಡಿ ನಾವು ಗಿಡಗಳನ್ನ ಇಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಸಹ ಬರುತ್ತೆ. ನೋಡಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನಾನು ಅದನ್ನು ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ನಾನು ಜಾಸ್ತಿ ಅದು ಮಿಕ್ಸ್ ಮಾಡೋದೇನು ತೋರಿಸಿಲ್ಲ. ಒಂದು ಕೈಲಿ ಫೋನ್ ಇದೆ, ಒಂದು ಕೈಲಿ ಅದು ಕೆಲಸ ಮಾಡ್ತಾ ಇರೋವಾಗ, ಹಂಗಾಗಿ ಅದು ಮಿಕ್ಸ್ ಮಾಡೋದೇನು ತೋರ್ಸೋಕ್ಕಾಗಿಲ್ಲ. ಅದು ಒಂದು ಸ್ವಲ್ಪ ತೋರಿಸಿದ್ದೆ, ಅದು ವಿಡಿಯೋ ಎಲ್ಲ ಮಿಸ್ ಆಗಿದೆ ಅನಿಸುತ್ತೆ. ನೋಡಿ ನಾನು ಒಂದು ಮುಷ್ಟಿಯಷ್ಟು ನಾನು ಎಪ್ಸಮ್ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ. ನೀವು ಇದ್ರ ಜೊತೆಗೇ ಯಾಕೆ ಎಪ್ಸಮ್ ಸಾಲ್ಟ್ ಹಾಕೋಬೇಕು ಅಂದರೆ ಕೆಲವೊಂದೊಂದು ಸತಿ ನಾವು ಗಿಡ ನೆಟ್ಟ ಮೇಲೆ ಅದು ಹಾಕೋದು ಏನಾದರೂ ಮರ್ತೋಯ್ತು ಅಂದರೆ ಈಗ ಈ ಥರ ಮಣ್ಣಲ್ಲೇ ಮಿಕ್ಸ್ ಮಾಡ್ಕೊಂಡ್ರೂ ಸಹ ಪರವಾಗಿಲ್ಲ. ಇಲ್ಲ ನೀವು ಮಣ್ಣಲ್ಲಿ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ಅನ್ನೋದಾದರೆ ಗಿಡನ ಇಡ್ತೀರಲ್ಲ, ಆಮೇಲೆ ಸ್ವಲ್ಪ ಸ್ವಲ್ಪನ ಬುಡಕ್ಕೆ ಹಾಕಿದ್ರೂ ಸಾಕು. ಅಂದರೆ ರೀಪಾಟ್ ಮಾಡಾದಮೇಲೆ ಹಾಕ್ತಿರಲ್ಲ ಅವಾಗ ಹಾಕಿದ್ರೂ ಸಾಕು. ನಾನಿವತ್ತು ಸ್ವಲ್ಪ ಗಿಡಗಳನ್ನೆಲ್ಲ ರೀಪಾಟ್ ಮಾಡೋದಿದೆ, ಹಾಗಾಗಿ ನಾನು ಈ ಮಣ್ಣೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನೋಡಿ ಇದು ಸೇವಂತಿಗೆ ಮತ್ತು ದಾಸವಾಳ ಇದೆಲ್ಲನೂ ರೀಪಾಟ್ ಮಾಡೋದಿದೆ, ಹಾಗಾಗಿ ನಾನು ಇದು ಮಣ್ಣೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಸೇವಂತಿಗೆ ಅಂದರೆ ನಾನು ಅದು ಒಂದೊಂದು ಸಸಿ ಸಣ್ಣ ಸಣ್ಣ ಸಸಿಗಳನ್ನ ಅದು ಪಾಟಲ್ಲಿ ಇಟ್ಟಿದ್ದೆ. ಚಿಕ್ಕ ಚಿಕ್ಕ ನರ್ಸರಿ ಪಾಟ್ ಬರುತ್ತೆ ನೋಡಿ, ಅದರಲ್ಲಿ ಇಟ್ಟಿದ್ದೆ. ಅದೆಲ್ಲ ಚೆನ್ನಾಗೇ ಬೆಳೆದು ಇವಾಗ ಅದು ತುಂಬ ಮೊಗ್ಗುಗಳೂ ಸಹ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾನು ಇವಾಗ ಅದನ್ನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಿದ್ದೀನಿ, ಒಂದೇ ಒಂದು ಸಸಿಯಿಂದನೂ ನೀವು ಸುಮಾರು ಸೇವಂತಿಗೆ ಗಿಡಗಳನ್ನು ಮಾಡ್ಕೋಬೋದು ಅಂತ. ಅದರಲ್ಲೂ ನೋಡಿ ಅದು ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ ಅಂತ. ಇನ್ನೊಂದು ವಾರದಷ್ಟರೊಳಗೆ, ಅದು ವಾರನೂ ಬೇಕಾಗೋದಿಲ್ಲ, ಒಂದು 2-3 ದಿವಸದೊಳಗೆ ಅದು ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ. ಹಾಗಾಗಿ ನಾನು ಇವಾಗ ಅದನ್ನು ದೊಡ್ಡ ಪಾಟಿಗೆ ರೀಪಾಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ. ಅದರಲ್ಲೂ ನಾನು ಇದು 2 ಲೀಟ್ರದ್ದು ಇದು ಜ್ಯೂಸ್ ಬಾಟ್ಲು ಬರುತ್ತೆ ನೋಡಿ, ಅದನ್ನು ಕಟ್ ಮಾಡಿಬಿಟ್ಟು ಅದರಲ್ಲಿ ಇಟ್ಟಿದ್ದೆ. ಯಾವಾಗಲೂ ಇಟ್ಟಿರ್ತೀನಿ, ಅದು ನೆನಪಿರೋದಿಲ್ಲ. ಅದು ಈ ಥರ ಚೆನ್ನಾಗಿ ಬೆಳೆದು ದೊಡ್ಡದಾದಮೇಲೆ ನನಗೆ ನೆನಪಾಗೋದು. ಆಮೇಲೆ ಅದನ್ನು ತೆಗೆದು ನಾನು ರೀಪಾಟ್ ಮಾಡ್ತೀನಿ ದೊಡ್ಡ ಪಾಟಿಗೆ. ಅದರಲ್ಲಿ ಇರೋಂತಹ ಮೊಗ್ಗುಗಳನ್ನ ನೋಡಿದ್ರೆ ಅಷ್ಟು ಖುಷಿಯಾಗುತ್ತೆ. ಎಲೆಗೊಂದೊಂದು ಮೊಗ್ಗು, ಅದರಲ್ಲೂ ಮೊಗ್ಗುಗಳಂತೂ ಎಷ್ಟು ದಪ್ಪ ದಪ್ಪ ಮೊಗ್ಗಿರುತ್ತೆ ನೋಡಿ. ಅಲ್ಲಿ ನೋಡ್ತಾ ಇರ್ಬೋದು ಅದರಲ್ಲಿ ಸಸಿಗಳು ನೋಡಿ ಎಷ್ಟು ಚೆನ್ನಾಗಿ ಸಸಿ ಬಂದಿದೆ. ಅಂದರೆ ಅದು
ಅದು ಬಾಟ್ಲಲ್ಲಿ ಅದು ಸಸಿ ಎಲ್ಲ ಮೇಲೆ ಬರೋದಕ್ಕೆ ಅದಕ್ಕೆ ಅವಕಾಶ ಆಗಿಲ್ಲ. ಹಾಗಾಗಿ ಎಲ್ಲ ಅಲ್ಲಲ್ಲೇ ಸುತ್ತಾಕೊಂಡ್ಬಿಟ್ಟಿದೆ. ಹಾಗಾಗಿ ಇವತ್ತು ಅದನ್ನು ತೆಗೆದು ಇಷ್ಟು ದೊಡ್ಡ ಪಾಟಿಗೆ ರಿಪಾಟ್ ಮಾಡ್ತಾಯಿದ್ದೀನಿ. ಅಂದರೆ ಅಗಲವಾಗಿರೋ ಅಂತಹ ಪಾಟಲ್ಲಿ ನೀವು ರಿಪಾಟ್ ಮಾಡ್ತು ಅಂದರೆ ಅದು ಸಸಿಗಳೆಲ್ಲ ಬರೋದಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ. ಈ ಚಿಕ್ಕ ಚಿಕ್ಕ ಪಾಟಲ್ಲಿ ರಿಪಾಟ್ ಮಾಡ್ತು ಅಂದರೆ ಏನಾಗುತ್ತೆ, ಅದ್ರ ಸಸಿ ಬರೋದಕ್ಕೆ ಅನುಕೂಲ ಆಗೋದಿಲ್ಲ. ಎಲ್ಲ ಅಲ್ಲಲ್ಲೇ ಸುತ್ತಾಕೊಂಡು ಅದು ಸಸಿಗಳು ಮೇಲೆ ಬರೋದಿಲ್ಲ. ಹಂಗಾಗಿ ಸ್ವಲ್ಪ ಈ ಥರ ದೊಡ್ಡದಾಗಿರೋಂತಹ ಪಾಟಲ್ಲಿ ರಿಪಾಟ್ ಮಾಡ್ಕೊಳ್ಳಿ. 12 ಇಂಚಿನ ಪಾಟು ಈ ಥರ ಪಾಟಲ್ಲೆಲ್ಲ ರಿಪಾಟ್ ಮಾಡ್ಕೊಳ್ಳಿ. 4 ಸಸಿ ಏನೋ ಇಷ್ಟೊಂದು ದೊಡ್ಡದಾಗಿತ್ತು, ಹಂಗಾಗಿ ಆ 4 ಸಸಿನೂ ಹಿಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಸುಮಾರು ಗಿಡಗಳೆಲ್ಲ ರಿಪಾಟ್ ಮಾಡೋದಿದೆ. ಅಂದರೆ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ, ಯಾಕೆಂದರೆ ಅದು ವಿಡಿಯೋ ಲೆಂತಿ ಆಗೋದ್ರೆ ನಿಮಗೂ ನೋಡೋದಕ್ಕೂ ಬೋರ್ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಗಾರ್ಡನ್ ವೇಸ್ಟೆಲ್ಲನೂ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ನಾನು ಈ ಸಸಿಗಳನ್ನ ಇಡ್ತೀನಿ. ನಾನು ಎಷ್ಟೇ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೂ ನಾನು ಗಾರ್ಡನ್ ವೇಸ್ಟ್ ಹಾಕಿನೇ ಗಿಡಗಳನ್ನ ಇಡೋದು. ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ, ದಾಸವಾಳ ಆಗಿರ್ಬೋದು, ಮಲ್ಲಿಗೆ, ಕನಕಾಂಬರ, ಈ ಸೇವಂತಿಗೆ, ಯಾವುದೇ ಒಂದು ಗಿಡ ನಾನು ರಿಪಾಟ್ ಮಾಡಬೇಕಾದ್ರೂ ಅಷ್ಟೇ ಈ ಗಾರ್ಡನ್ ವೇಸ್ಟನ್ನ ಹಾಕ್ಬಿಟ್ಟೇ ರಿಪಾಟ್ ಮಾಡೋದು. ಗಾರ್ಡನ್ ವೇಸ್ಟ್ ಎಲ್ಲ ನಾನು ಸಪ್ರೇಟಾಗಿ ನಾನು ಗೊಬ್ಬರ ಮಾಡೋಕ್ಕೆ ಅಂತ ಏನು ಸಪ್ರೇಟಾಗಿ ತೆಗೆದಿಡೋದಿಲ್ಲ. ಯಾಕೆಂದರೆ ನನಗೆ ಅಷ್ಟೊಂದು ಸಮಯನೂ ಇರೋದಿಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ಈ ಪಾಟಲ್ಲಿ ಹಾಕ್ಬಿಟ್ಟು ಅದನ್ನು ಮಣ್ಣು ಮುಚ್ಚಿಬಿಟ್ಟು ಅದ್ರ ಮೇಲೆ ನಾನು ಗಿಡಗಳನ್ನ ಇಡ್ತೀನಿ. ಅದು ಚೆನ್ನಾಗೇ ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ, ನಮಗೆ ಗಿಡನೂ ಬೆಳೆಯುತ್ತೆ. ಹಾಗಾಗಿ ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು. ನೋಡಿ, ಸುಮಾರು ಗಿಡಗಳನ್ನ ಇವತ್ತು ರಿಪಾಟ್ ಮಾಡಿದ್ದೀನಿ. ಅಂದರೆ ಈ ಸೇವಂತಿಗೆ ಮತ್ತು ಈ ದಾಸವಾಳ ಇದೆಲ್ಲ ರಿಪಾಟ್ ಮಾಡಿದ್ದೀನಿ. ಕೆಲವರು ಈ ದಾಸವಾಳನ ನೆಟ್ ಪ್ಯಾಕ್ ತೆಗೆದುಬಿಟ್ಟು ರಿಪಾಟ್ ಮಾಡಿದ್ರೆ ಗಿಡ ಸತ್ತೋಗುತ್ತೆ ಅಂತೀರಾ. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಾನು ನೆಟ್ ಪ್ಯಾಕ್ ತೆಗೆದು ರಿಪಾಟ್ ಮಾಡಿರೋಂತಹ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ಇವು ಶಂಖ ಪುಷ್ಪ ಗಿಡ, ಇದನ್ನು ಅಷ್ಟೇ, ಅಂದರೆ ಚಿಕ್ಕ ಚಿಕ್ಕದು ನರ್ಸರಿ ಕವರಲ್ಲಿ ನಾನು ಅದನ್ನು ಸಸಿಗಳನ್ನ ಇಡ್ತಾ ಇದ್ದೀನಿ. ಒಂದು 4-5 ಸಸಿ ಏನೋ ಇದೆ, ಅದನ್ನು ತೆಗೆದು ಬೇರೆ ಪಾಟ್ಗೆ ರಿಪಾಟ್ ಮಾಡ್ತಾ ಇದ್ದೀನಿ. ಅಂದರೆ ಚಿಕ್ಕ ಚಿಕ್ಕ ಕವರಿಗೆ. ಇದು ಪರ್ಪಲ್ಲು, ಅಂದರೆ ಡಬಲ್ ಪೆಟಲು ಪರ್ಪಲ್ಲು, ಬ್ಲೂನು ಇದೆ, ಪರ್ಪಲ್ಲು ಇದೆ. ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಅದನ್ನು ವಿಡಿಯೋ ಹಾಕ್ತೀನಿ. ತುಂಬ ದಪ್ಪ ದಪ್ಪನಾಗೆಲ್ಲ ಹೂ ಬರುತ್ತೆ. ಇದು ಪರ್ಪಲಲ್ಲೂ ಅಷ್ಟೇ, ಮತ್ತು ಇದು ಬ್ಲೂನಲ್ಲಿ ಬರುತ್ತೆ ನೋಡಿ, ಅದು ಅಷ್ಟೇ. ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇನ್ನು ಇವತ್ತು ಸ್ವಲ್ಪ ಈ ದಾಸವಾಳ ಗಿಡಗಳನ್ನು ಸಹ ರಿಪಾಟ್ ಮಾಡಬೇಕು. ಹಾಗಾಗಿ ಕೆಲವೊಂದಕ್ಕೆ ನೆಟ್ ಇರುತ್ತೆ, ಒಂದೊಂದಕ್ಕೆ ನೆಟ್ ಪ್ಯಾಕ್ ಇರೋದಿಲ್ಲ. ನೆಟ್ ಪ್ಯಾಕ್ ಇರೋ ಅಂಥದ್ದನ್ನು ಸಹ ನಾನು ಆ ನೆಟ್ ಪ್ಯಾಕು ತೆಗೆದುಬಿಟ್ಟು ರಿಪಾಟ್ ಮಾಡಿ, ಆ ರಿಪಾಟ್ ಮಾಡಾದಮೇಲೆ ಗಿಡಗಳು ಎಷ್ಟು ಚೆನ್ನಾಗಿ ಸೆಟ್ಟಾಗಿದೆ ಅನ್ನೋದನ್ನು ತೋರಿಸ್ತೀನಿ. ಏಕೆಂದರೆ ತುಂಬ ಜನ ಭಯ ಪಡ್ತಿರ್ತೀರ, ಈ ನೆಟ್ ಪ್ಯಾಕ್ ತೆಗೆದು ಆ ರಿಪಾಟ್ ಮಾಡಾದಮೇಲೆ ಗಿಡ ಬರೋದಿಲ್ಲ, ಸತ್ತೋಗುತ್ತೆ ಅಂತಲೂ ಸಹ ಹೇಳ್ತಿರ್ತೀರ. ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಅದು ನೆಟ್ ಪ್ಯಾಕು ತೆಗೆದು ನೀವು ಗಿಡ ಇಡ್ತು ಅಂದರೆ ನೆರಳಲ್ಲಿಡಿ, ಒಂದು 3 ದಿವಸನಾದರೂ ನೆರಳಲ್ಲಿಡಿ. ಅದು ಗಿಡ ಚೆನ್ನಾಗಿ ಸೆಟ್ ಆಗಬೇಕು. ಅಲ್ಲಿವರೆಗೂ ನೀವು ಒಂದು 3-4 ದಿವಸನಾದರೂ ನೆರಳಲ್ಲಿಡಬೇಕು. ನೀವೇನು ಮಾಡ್ತೀರಾ, ಅದು ನೆಟ್ ಪ್ಯಾಕ್ ತೆಗೆದು ರಿಪಾಟ್ ಮಾಡಿದ ತಕ್ಷಣವೇ ತಗೊಂಡೋಗಿ ಬಿಸಿಲಲ್ಲಿ ಇಡ್ತೀರಾ. ಆ ಥರ ಮಾತ್ರ ಮಾಡಬೇಡಿ. ಆವಾಗಲೇ ನಿಮಗೆ ಗಿಡಗಳು ಸತ್ತೋಗೋದು. ನೆರಳಲ್ಲಿಡಿ, ಆವಾಗ ನೋಡಿ ನೀವೇ ಒಂದು ರೀತಿ ಮ್ಯಾಜಿಕ್ ರೀತಿ ಕೆಲಸ ಆಗುತ್ತೆ. ಹಂಗಾಗಿ ನಾನು ಯಾವುದೇ ಗಿಡಗಳನ್ನ ರಿಪಾಟ್ ಮಾಡಿದ್ರೂ ಅಷ್ಟೇ ನೆರಳಲ್ಲೇ ಇಡೋದು. ನೆರಳಲ್ಲಿಟ್ಟು ಆಮೇಲೆ ನಾನು ಬಿಸಿಲಿಗೆ ಇಡ್ತೀನಿ. 3 ದಿನ ನೆರಳಲ್ಲಿಟ್ಟು ಆಮೇಲೆ ಬಿಸಿಲಿಗೆ ಇಡೋದು. ಆವಾಗ ಅದು ಗಿಡಗಳು ಚೆನ್ನಾಗಿ ಸೆಟ್ಟಾಗಿರುತ್ತೆ. ಯಾವುದೇ ರೀತಿ ಗಿಡಗಳೂ ಸಹ ಸಾಯೋದಿಲ್ಲ. ನನ್ನ ಗಾರ್ಡನಲ್ಲಿ ಇರೋವಂತಹ ಗಿಡಗಳೆಲ್ಲನೂ ನಾನು ನೆಟ್ ಪ್ಯಾಕ್ ತೆಗೆದಿನೇ ಬೆಳೆಸಿರೋದು. ಆದರೂ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಯಾಕೆಂದರೆ ನಾವು ಕೆಲವೊಂದು ಸರಿ ಮಾಡೋ ಮಿಸ್ಟೇಕಿಂದನೇ ಗಿಡಗಳು ಸತ್ತೋಗುತ್ತೆ. ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಮಿಸ್ಟೇಕ್ ಅಂತೂ ಮಾಡಬೇಡಿ. ಇದು ದಾಸವಾಳ ಗಿಡ ಸ್ವಲ್ಪ ಹೈಟಲ್ಲಿತ್ತು, ಹಂಗಾಗಿ ನಾನು ಅದನ್ನು ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ. ಟ್ರಿಮ್ ಮಾಡಿ ಅದನ್ನು ಸ್ವಲ್ಪ ಕಟಿಂಗ್ ಇಟ್ಟರಾಯ್ತು ಅಂದ್ಬಿಟ್ಟು ಅದನ್ನು ಟ್ರಿಮ್ ಮಾಡಿ ನೋಡಿ, ಇದರಲ್ಲಿ 2 ಸಸಿಗಳಿದ್ದಾವೆ. ಹಾಗಾಗಿ ಅದನ್ನು ತೆಗೆದು ಇವಾಗ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತೀನಿ, ಅಂದರೆ 2 ಪಾಟಿಗೆ ಹಾಕ್ತೀನಿ. ನೀವು ಯಾವುದೇ ಒಂದು ಗಿಡಗಳನ್ನ ಇಡಬೇಕಾದ್ರೂ ಅಷ್ಟೇ ಆದಷ್ಟು ಮಣ್ಣು ಚೆನ್ನಾಗಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜಿಗಿ ಇರೋವಂತಹ ಮಣ್ಣಲ್ಲೆಲ್ಲ ಹಾಕ್ತು ಅಂದರೆ ನಾವು ನೀರು ಹಾಕಿದಾಗ ಅದೇನಾಗುತ್ತೆ ಅಂದರೆ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಅದು ನೀರು ಕೆಳಗಡೆ ಇಳಿದೋಗೋದಿಲ್ಲ. ಆ ಮಣ್ಣು ಜಿಗಿ ಇದ್ದಾಗ ಏನಾಗುತ್ತೆ, ಅಲ್ಲಿ ನೀರು ನಿಂತ್ಕೊಂಡಾಗ ಅದು ಬೇರು ಕೊಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಗಿಡ ಬರೋದಿಲ್ಲ, ಸತ್ತೋಗುತ್ತೆ. ಅದಕ್ಕೋಸ್ಕರ ಅಂತಲೇ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ, ಮಣ್ಣು ಆದಷ್ಟು ಚೆನ್ನಾಗಿರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಕಡೆ ಮರಳು ಸಿಗೋದಾದರೆ ನೀವು ಹೆಚ್ಚು ಮರಳೇ ಬಳಸಿ, ಆ ಗಿಡಗಳು ಚೆನ್ನಾಗಿ ಬರುತ್ತೆ. ಮರಳು ಎಷ್ಟು ಇದ್ದಷ್ಟು ಗಿಡ ಚೆನ್ನಾಗಿ ಬರುತ್ತೆ. ಯಾಕೆ ಮರಳು ಜಾಸ್ತಿ ಬಳಸಬೇಕು ಅಂತ ಅಂದರೆ, ಈ ಒಂದು ವೇಳೆ ಮಣ್ಣು ಜಿಗಿ ಇರುತ್ತೆ ನೋಡಿ, ಆ ಜಿಗಿ ಇರೋ ಮಣ್ಣಿಗೆ ಈ ಮರಳು ಮಿಕ್ಸ್ ಮಾಡ್ತು ಅಂದರೆ ಅದು ಬ್ಯಾಲೆನ್ಸ್ ಆಗುತ್ತೆ. ಆವಾಗ ಅದು ನೀರು ನಿಂತ್ಕೊಳೋದಿಲ್ಲ ಪಾಟಲ್ಲಿ. ನೀರು ಸರಾಗವಾಗಿ ಇಳಿದೋದಾಗ ಅದು ಗಿಡ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಕೊಳೆಯೋ ಚಾನ್ಸು ಏನೂ ಇರೋದಿಲ್ಲ.
ಇವತ್ತಂತೂ ತುಂಬ ಗಿಡಗಳನ್ನ ರಿಪಾರ್ಟ್ ಮಾಡೋದಿದೆ, ಹಂಗಾಗಿ ತುಂಬಾ ಕೆಲಸ ಗಾರ್ಡನಲ್ಲಿ. ಈ ನಡುವೆ ಅಂತೂ ನನಗೆ ಸಿಕ್ಕಾಬಟ್ಟೆ ಕೆಲಸ ಇರೋದ್ರಿಂದ ತುಂಬ ಗಿಡಗಳು ರಿಪಾರ್ಟ್ ಮಾಡೋದಿದೆ. ಏನೂ ಮಾಡೋಕ್ಕಾಗೋದಿಲ್ಲ, ಟೈಮ್ ಸಿಕ್ತಂಗೆ ಸ್ವಲ್ಪ ಗಿಡಗಳನ್ನ ರಿಪಾರ್ಟ್ ಮಾಡ್ಕೋಬೇಕು ಅಷ್ಟೇ. ಅಂದರೆ ಕೆಲವೊಂದು ಗಿಡಗಳನ್ನ ನಾನೇನು ತೋರಿಸಿರೋದಿಲ್ಲ, ಯಾಕೆಂದರೆ ಸುಮ್ಮನೆ ಯಾವಾಗಲೂ ಅದೇ ತೋರಿಸಿದ್ರೆ ನಿಮಗೂ ನೋಡೋಕೆ ಬೋರು ಅನಿಸ್ಬೋದೇನೋ ಅನಿಸ್ಬಿಟ್ಟು ನಾನೇನು ಹೆಚ್ಚಿಗೆ ತೋರಿಸೋದಿಲ್ಲ. ಸ್ವಲ್ಪ ಗಿಡಗಳನ್ನ ಮಾತ್ರ ರಿಪಾರ್ಟ್ ಮಾಡೋದನ್ನು ತೋರಿಸಿರ್ತೀನಿ ಅಷ್ಟೇ. ನೋಡಿ, ಇದರಲ್ಲಿ 2 ಗಿಡ ಇತ್ತಲ್ಲ, ಅದು 2 ಗಿಡ ಬೇರೆ ಪಾಟ್ಗೆ ಹಾಕಿದ್ದೀನಿ. ಇದರಲ್ಲಿ ನವಿಲುಕೋಸು ಮತ್ತು ಕನಕಾಂಬರ ಗಿಡಗಳೆಲ್ಲ ರಿಪಾರ್ಟ್ ಮಾಡೋದಿತ್ತು, ಬದನೆ ಗಿಡ ಎಲ್ಲ ರಿಪಾರ್ಟ್ ಮಾಡೋದಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಯಾಕೆಂದರೆ ಈ ವಿಡಿಯೋದಲ್ಲಿ ತೋರಿಸಿದ್ರೆ ಇನ್ನೂ ಲೆಂತಿಯಾಗಿ ಹೋಗುತ್ತೆ. ಹಂಗಾಗಿ ಇದರಲ್ಲಿ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ. ಇನ್ನು ನೋಡಿ, ಈ ಥರ ದಾಸವಾಳ, ಇದು ಒಂಥರ ಈ ಜುಮ್ಕಿ ಥರ ದಾಸವಾಳ ಬರುತ್ತೆ ನೋಡಿ, ಅದನ್ನು ಸಹ ಇವತ್ತು ರಿಪಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಅದು ತುಂಬ ಹೈಟಲ್ಲಿ ಬೆಳ್ಕೊಂಡೋಗಿದೆ, ಅದನ್ನು ಸ್ವಲ್ಪ ಕಟ್ ಮಾಡಿ ಅದನ್ನು ಕಟಿಂಗ್ ಇಡ್ತೀನಿ. ನೋಡೋಣ ಬರುತ್ತೋ ಏನೋ, ಟ್ರೈ ಮಾಡೋಣ. ನಮ್ಮ ಪ್ರಯತ್ನ ನಾವು ಮಾಡಲೇಬೇಕಲ್ವಾ. ಆಗೋದೇ ಇಲ್ಲ ಅಂತ ಬಿಟ್ಟರೆ ಯಾವುದೂ ಆಗೋದಿಲ್ಲ ನಮ್ಮ ಕೈಯಲ್ಲಿ. ಆಗೋಲ್ಲ ಅಂತ ಇರಬಾರ್ದು, ಆಗುತ್ತೆ ಅಂತ ಮಾಡಿದ್ರೇ ಅಲ್ಲಿ ನಮಗೆ ಸಕ್ಸಸ್ ಅನ್ನೋದು ಸಿಗೋದು. ಇನ್ನು ಗುಲಾಬಿ ಗಿಡಗಳು ಮೊನ್ನೆ ಅದು ಗೊಬ್ಬರ ಎಲ್ಲ ಕೊಟ್ಟು ಅದು ಕಟಿಂಗ್ ಎಲ್ಲ ಮಾಡಿದ್ನಲ್ಲ, ಅದೆಲ್ಲ ಸ್ವಲ್ಪ ಹಂಗೆ ಇದೆ ಕಟಿಂಗು. ನೀರಲ್ಲಿ ಹಾಕಿ ಇಟ್ಟಿದ್ದೀನಿ, ಅದನ್ನು ಇಡೋಕ್ಕೂ ಟೈಮೇ ಇಲ್ಲ. ತುಂಬ ಕೆಲಸ ಇರೋ ಕಾರಣ ಕೆಲವೊಂದು ಸತಿ ಆ ಕಟಿಂಗ್ಗಳು ಇಡೋಕ್ಕೂ ಸಹ ಆಗಿರೋದಿಲ್ಲ. ಅದನ್ನು ಇಡಬೇಕು, ಅದು ಯಾವಾಗ ಟೈಮ್ ಕೊಡುತ್ತೋ ನೋಡಬೇಕು. ಇನ್ನು ಇದರಲ್ಲಿ ಸ್ವಲ್ಪ ಕನಕಾಂಬರ ಗಿಡಗಳು ಮತ್ತು ನವಿಲುಕೋಸುಗಳು, ಇನ್ನೂ ಏನೇನೋ ಸಸಿಗಳಿದ್ದಾವೆ. ಇದರಲ್ಲಿ ಈ ವಿಡಿಯೋದಲ್ಲಿ ಆ ಗಿಡಗಳೆಲ್ಲನೂ ಏನು ಹಾಕಿಲ್ಲ ನಾನು, ಅದು ರಿಪಾರ್ಟ್ ಮಾಡಿರೋದೇನು ಹಾಕಿಲ್ಲ. ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ, ಯಾಕೆಂದರೆ ಇದೇ ವಿಡಿಯೋದಲ್ಲಿ ಅದನ್ನು ಸಹ ಹಾಕಿದ್ರೆ ವಿಡಿಯೋ ಲೆಂತಿ ಆಗುತ್ತೆ, ನೋಡೋಕ್ಕೂ ನಿಮಗೂ ಬೋರು ಅನಿಸ್ಬೋದು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲೇನು ಅದನ್ನು ಹಾಕಿಲ್ಲ, ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಇನ್ನು ನೋಡಿ, ಇದನ್ನು ಅಷ್ಟೇ, ಇನ್ನೂ 1-2 ದಾಸವಾಳ ಗಿಡ ರಿಪಾರ್ಟ್ ಮಾಡೋದಿದೆ. ಇದಕ್ಕೂ ಅಷ್ಟೇ, ಅದು ಗಾರ್ಡನ್ ವೇಸ್ಟ್ ಎಲ್ಲನೂ ಹಾಕಿಬಿಟ್ಟು ರಿಪಾರ್ಟ್ ಮಾಡ್ತೀನಿ. ನಾನು ಎಷ್ಟೇ ಗೊಬ್ಬರ ಪಾಟಿ ಮಿಕ್ಸು ಎಲ್ಲ ಮಿಕ್ಸ್ ಮಾಡಿಕೊಂಡ್ರು ಅದೇನೋ ನನಗೆ ಸಮಾಧಾನನೇ ಆಗಲ್ಲ. ಈ ಥರ ಗಾರ್ಡನ್ ವೇಸ್ಟೆಲ್ಲನೂ ಹಾಕಿ ರಿಪಾರ್ಟ್ ಮಾಡಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗೋದಿಲ್ಲ. ಹಂಗಾಗಿ ನಾನು ಗಾರ್ಡನ್ ವೇಸ್ಟು ಎಲ್ಲ ಒಂದು ಡ್ರಮ್ಮು ಫುಲ್ಲು ತುಂಬೋಗಿತ್ತು, ಹಂಗಾಗಿ ಅದಕ್ಕೂ ಸ್ವಲ್ಪ ಆ ಗಾರ್ಡನ್ ವೇಸ್ಟೆಲ್ಲನೂ ಹಾಕ್ಬಿಟ್ಟು ನೋಡಿ ಅದ್ರ ಮೇಲೆ ಗಿಡ ಇಡ್ತಿದ್ದೀನಿ. ಈ ಥರ ಯಾಕೆ ಗಾರ್ಡನ್ ವೇಸ್ಟ್ ಹಾಕಬೇಕು ಅಂದರೆ, ಅದು ಗಿಡ ಬೆಳೀತಾ ಆ ಗಾರ್ಡನ್ ವೇಸ್ಟೂ ಕೊಳೆಯುತ್ತೆ, ಆ ಗಿಡಕ್ಕೆ ಒಳ್ಳೆ ಗೊಬ್ಬರನೂ ಸಿಕ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡೋದು. ನಿಮಗೆ ಬೇಕು ಅನ್ನೋರು ಇತ್ತು ಅಂದರೆ ಈ ಥರ ಗಾರ್ಡನ್ ವೇಸ್ಟ್ ಎಲ್ಲನೂ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ನೀವು ಸಸಿಗಳನ್ನ ಇಡ್ಬೋದು. ಇಲ್ಲ ನಾವು ಗಾರ್ಡನ್ ವೇಸ್ಟ್ ಎಲ್ಲ ಹಾಕೋದಿಲ್ಲ ಅನ್ನೋರಾದರೆ ನೀವು ಮಾಮೂಲಿ ಮಣ್ಣನ್ನೇ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಸಸಿ ಇಡ್ಬೋದು. ಗಾರ್ಡನ್ ವೇಸ್ಟ್ ಹಾಕಿದ್ರೆ ತುಂಬಾ ಒಳ್ಳೆಯದು, ನನ್ನ ಅನಿಸಿಕೆ, ನನ್ನ ಅನುಭವ. ಯಾಕೆ ಅಂದರೆ ಅದರಲ್ಲಿ ಚೆನ್ನಾಗಿ ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ, ಗಿಡನೂ ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಇದಂತೂ ಯಾವ ರೀತಿಯಾಗಿದೆ, ಇದು ಕಲ್ಲರು ತುಂಬ ಚೆನ್ನಾಗಿದೆ. ಇದು ಪಿಂಕ್, ಇದು ಒಂಥರ ಲೈಟ್ ಪಿಂಕು, ತುಂಬ ದೊಡ್ಡ ಸೈಜಲ್ಲಿ ಹೂ ಬರುತ್ತೆ. ಅಂದರೆ ಇದು ಸಿಂಗಲ್ ಪೇಟಲ್ಲೇ ನೋಡಿ. ಇದರಲ್ಲಿ ನೆಟ್ ಪ್ಯಾಕ್ ಇದೆ, ಈ ನೆಟ್ ಪ್ಯಾಕ್ ತೆಗೆದು ನಾನು ಮತ್ತು ಅದರಲ್ಲಿ ಸ್ವಲ್ಪ ಬೇರನ್ನು ಟ್ರಿಮ್ ಮಾಡಿ ನಾನು ರಿಪಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಹೆದರ್ಕೊಳ್ತೀರಾ, ಈ ಥರ ಎಲ್ಲ ರಿಪಾರ್ಟ್ ಮಾಡಿದ್ರೆ, ನೆಟ್ ಪ್ಯಾಕ್ ತೆಗೆದು ಬೇರ್ ಕಟ್ ಮಾಡಿ ರಿಪಾರ್ಟ್ ಮಾಡಿದ್ರೆ ಗಿಡ ಸತ್ತೋಗುತ್ತೆ, ಬರೋದಿಲ್ಲ ಅಂತ ಅನ್ಕೊತೀರಾ. ಆ ಥರ ಎಲ್ಲ ಏನು ಅನ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ರಿಪಾರ್ಟ್ ಮಾಡಾದ್ಮೇಲೆ ನೆರಳಲ್ಲಿಡಿ. ನಾನು ಸುಮಾರು ಸತಿನೂ ಸಹ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನೀವು ರಿಪಾರ್ಟ್ ಮಾಡಿಬಿಟ್ಟು ಬಿಸಿಲಲ್ಲಿ ಮಾತ್ರ ಇಡಬೇಡಿ, ನೆರಳಲ್ಲಿಡಿ. ನೆರಳಲ್ಲಿಟ್ಟು ಒಂದು 3 ದಿನ ಆದಮೇಲೆ ನೀವು ಬಿಸಿಲಲ್ಲಿಡಿ, ಆವಾಗ ಗಿಡ ಚೆನ್ನಾಗಿ ಸೆಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಗಿಡನೂ ಸಾಯೋದಿಲ್ಲ, ಗಿಡನೂ ಬದುಕಿಸ್ಕೋಬಹುದು. ಡಬಲ್ ಪೇಟಲು, ಸಿಂಗಲ್ ಪೇಟಲು ಪ್ರತಿಯೊಂದು ಗಿಡಗಳನ್ನೂ ನಾನು ನೆಟ್ ಪ್ಯಾಕ್ ತೆಗ್ದಿನೇ ನನ್ನ ಗಾರ್ಡನಲ್ಲಿ ಇರೋವಂತಹ ಗಿಡಗಳನ್ನ ನಾನು ರಿಪಾರ್ಟ್ ಮಾಡಿ ಅದನ್ನು ಬದುಕಿಸ್ಕೊಂಡು ಅದರಲ್ಲಿಂದ ಹೆಚ್ಚು ಹೂಗಳನ್ನು ಸಹ ನಾನು ಪಡ್ಕೊತಾ ಇದ್ದೀನಿ. ಈ ಕೆಲಸ ಮಾಡ್ಬೇಕಾದ್ರೆ ಈ ಜಾನಿ ನೋಡಿ, ಇದೇ ಥರನೇ ಅಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಇವನು. ಅಲ್ಲಿ ಬರ್ತಾನೆ, ಮಣ್ಣೊಳಗೆ ಮಲ್ಕೊಂಡು ಒದ್ದಾಡ್ತಿರ್ತಾನೆ. ವಾರದಲ್ಲಿ 2 ಸತಿ ಸ್ನಾನ ಮಾಡಿಸಿದ್ರು ಮತ್ತೆ ಇವನು ಕೆಂಪಗಾಗಿರ್ತಾನೆ. ಆ ಮಣ್ಣಲ್ಲೆಲ್ಲ ಬಿತ್ಕೊಂಡು ಒದ್ದಾಡಿ ಆ ಥರ ಆಗಿರ್ತಾನೆ. ಇನ್ನು ನೋಡಿ, ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಗಿಡಗಳೆಲ್ಲ ರಿಪಾರ್ಟ್ ಮಾಡಿ ಅದಕ್ಕೆ ನೀರೆಲ್ಲ ಹಾಕಿ ಅಷ್ಟೊತ್ತಿಗೆ ನಮ್ಮ ತಂಗಿ ನೋಡಿ ಕಾಫಿ ಮಾಡ್ಕೊಂಡ್ಬಂದ್ಲು. ಟೀ ಮಾಡ್ಕೊಂಡು ತಂದವಳೆ. ಇವನೊಬ್ಬ ಇಲ್ಲವನಿಬ್ಬಳು ಪೋಲಿ ನೋಡಿ ಟೀ ಕುದಿನ ಹಾಕೊಂಡು ಕುಡಿತಾವಳೆ ಇವಳಿ ಅಂತ ಸ್ಟೈಲ್ ಇವಳ್ದು ನೋಡಿ. ಏನೋ ಬೇಕು ಅಲ್ಲಿಲ್ವಾ ಬ್ರೆಡ್ಡು, ಅದು ತಿನ್ನೋಗು. ಸ್ಟೋರೇಜ್ ಜಾಸ್ತಿ ಆಗಿರಂಗದು. ಏನವ ಪೊಲಿ ಅನ್ಬೇಕು ನಿಂಗೆ.
ಏನು ಬೇಕು ಹಾಂ? ಹಂಗೆ ಕೊಟ್ಟರೆ ತಿನ್ನೋಕ್ಕಾಗಲ್ವಂತೆ ಜಾನಿಗೆ, ತಿನ್ನಿಸ್ಬೇಕಂತೆ ನೋಡಿ. ಹಾಂ, ಎಂತ ನನ್ನ ಮಗ ಇವನು ನೋಡಿ ಹಂಗೆ. ಹಾಂ, ಇವಾಗ ಅದನ್ನು ತಾಂಬ ತಿನ್ನಿಸ್ತೀನಿ. ನಾವು ಕೊಟ್ಟಿರೋದಾ ನೋಡಿ, ಅಲ್ಲಿ ಬಿಸಾಕ್ ಬಂದವನೆ ನೋಡಲ್ಲಿ, ನೋಡಿ ಅಲ್ಲೈತೆ ನೋಡಿ. ಹೋಗು ತಿನ್ನೋಗು, ಹೋಗು. ಟೀ ಮಾಡ್ಕೊಂಡು ತಗೊಬಂದಿದ್ಲು. ಟೀ ಎಲ್ಲ ಕುಡಿದ್ವಿ ನೋಡಿ. ಇದು ನಾನು ನೆಟ್ ಪ್ಯಾಕ್ ತೆಗೆದು ರೀಪಾಟ್ ಮಾಡಿರೋಂತಹ ಗಿಡಗಳೇ ನೋಡಿ, ಎಷ್ಟು ಚೆನ್ನಾಗಿ ಸೆಟ್ಟಾಗಿ ಅದರಲ್ಲಿ ಚಿಗುರು ಸಹ ಬಂದು ಅದರಲ್ಲಿ ಮೊಗ್ಗು ಸಹ ಆಗಿದ್ದಾವೆ. ಅಂದರೆ ಕೆಲವೊಂದು ಡಬಲ್ ಪೆಟಲ್ ಇದ್ದಾವೆ ಇದರಲ್ಲಿ, ಕೆಲವೊಂದು ಸಿಂಗಲ್ ಪೆಟಲ್ ಇದ್ದಾವೆ. ನಾನು ಆವಾಗಲೇ ಹೇಳ್ದಂಗೆ ನೀವು ರೀಪಾಟ್ ಮಾಡಾದ್ಮೇಲೆ ನೆರಳಲ್ಲಿಡಿ, ಗಿಡ ಯಾವುದು ಸಾಯೋದಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ತುಂಬ ರೇರ್ ಕಲರ್ಗಳೆಲ್ಲ ಇದ್ದಾವೆ ಇದರಲ್ಲಿ ಡಬಲ್ ಕಲ್ಲರು, ತುಂಬ ರೇರ್ ಕಲರ್ ಅದು. ಆ ಗಿಡವನ್ನು ನಾನು ರೀಪಾಟ್ ಮಾಡಿನೇ ಬದುಕಿಸ್ಕೊಂಡಿದ್ದೀನಿ ನೋಡಿ. ಈ ಹೂವು ಇದು ನಾನು ಕಟಿಂಗಿಂದ ಬೆಳೆದಿರೋದು ಗಿಡ ಇದೆ, ಬೇಕು ಅನ್ನೋರು ನೀವು ಬುಕ್ ಮಾಡ್ಕೊಳ್ಳಿ. ಹೂವು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಬೆಳಗ್ಗೆ ನಮ್ಮ ತಂಗಿ ಏನಾದ್ರು ಹೂವು ಹಾರ್ವೆಸ್ಟ್ ಮಾಡಿಲ್ಲ, ಮರ್ತೋಗಿದ್ದಾಳೆ. ಸಂಜೆ ಇತ್ತಲ್ಲ, ಅದನ್ನು ನಾನು ಹಂಗೆ ತೋರಿಸ್ದೆ. ಗಾರ್ಡನ್ನಲ್ಲಿ ಕೆಲಸ ಮುಗಿಸಿ ಗಾರ್ಡನ್ ಕಸ ಎಲ್ಲ ಗುಡಿಸಿ ರೀಪಾಟ್ ಮಾಡಿ ಮತ್ತು ನೀರು ಹಾಕೋಷ್ಟೊಳಗೆ ಇಷ್ಟೊತ್ತಾಯಿತು ನೋಡಿ. ಇನ್ನು ಬಂದು ಸ್ವಲ್ಪ ಹೂವೆಲ್ಲನೂ ಕಟ್ಟಿ, ಇವತ್ತು ಮಂಗಳವಾರ ಪೂಜೆ ಎಲ್ಲ ಮಾಡಬೇಕಲ್ಲ ಅಂದ್ಬಿಟ್ಟು ಇವತ್ತು ಸಂಜೆನೇ ವಾರ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬೆಳಗ್ಗೆ ತುಂಬ ಗಾರ್ಡನಲ್ಲಿ ಕೆಲಸ ಇದ್ದಿದ್ದ ಕಾರಣ ಸಂಜೆ ವಾರ ಮಾಡಿದ್ದೀನಿ ನೋಡಿ. ಇಷ್ಟೆಲ್ಲ ಹೂವು ನನ್ನ ಗಾರ್ಡನಲ್ಲೇ ಸಿಕ್ಕಿರೋದು. ಮಲ್ಲಿಗೆ ಹೂವು, ಪ್ರತಿಯೊಂದು ಹೂವು ನನ್ನ ಗಾರ್ಡನಲ್ಲೇ ಸಿಕ್ಕಿರೋದು. ನಾನು ಹೂವಕ್ಕೆ ಅಂತ ಯಾವುದೇ ರೀತಿ ದುಡ್ಡೆಲ್ಲ ಕೊಟ್ಟು ನಾನು ಹೂವೆಲ್ಲ ತೊಗೊಂಬರೋದಿಲ್ಲ ನೋಡಿ. ಮಲ್ಲಿಗೆ ಹೂವು ಅಂತೂ ಒಳ್ಳೆ ಘಮ ಘಮ ಅನ್ನುತ್ತೆ ನೋಡಿ. 8:45 ಆಯಿತು ನಾನು ವಾರ ಮುಗಿಸೋ ಅಷ್ಟರೊಳಗೆ. ಇನ್ನು ವಿಡಿಯೋ ಎಡಿಟ್ ಮಾಡಿ ಮಲ್ಕೊಳ್ಳೋ ಅಷ್ಟರೊಳಗೆ 12 ಗಂಟೆ 1 ಗಂಟೆ ಆಗುತ್ತೆ. ಕೆಲವೊಂದೊಂದು ಸತಿ ವಿಡಿಯೋ ಎಡಿಟ್ ಮಾಡೋಕ್ಕೆ ಆಗಿರೋದಿಲ್ಲ, ಅಷ್ಟು ತುಂಬ ಟಯರ್ಡ್ ಆಗಿರುತ್ತೆ, ನಿದ್ದೆ ಎಳಿತಾ ಇರುತ್ತೆ. ಇನ್ನೊಂದ್ಸರಿ ಬೆಳಗ್ಗೆ ಹೊತ್ತೇ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋದು. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.